ಧಮ್ಮ ಮಾರ್ಗದಲ್ಲಿ ಸಾಗಿದ್ರೆ ಉನ್ನತ ಸಮುದಾಯ ಕಟ್ಟಲು ಸಾಧ್ಯ. ಬಂತೆ ಬೋಧಿರತ್ನ. ಬಿಸಲಾವಾಡಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಭೂಮಿ ಪೂಜೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮ್ಮ ಉದ್ಧಾರಕ್ಕಾಗಿ ಕೊಟ್ಟಿರುವ ಸಂಸ್ಕಾರಯುತ ಧಮ್ಮ ಮಾರ್ಗದಲ್ಲಿ ಸಾಗಬೇಕು ಎಂದು ಟಿ. ನರಸೀಪುರ ನಳಂದ ಬುದ್ಧ ವಿಹಾರದ ಬಂತೆ ಬೋಧಿರತ್ನ ಹೇಳಿದರು. ತಾಲೂಕಿನ ಬಿಸಲಾವಾಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಡೆದ ವಿಶ್ವಜ್ಞಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಗ್ರಂಥಾಲಯ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಕುಟುಂಬದಲ್ಲಿ ಸಂಸ್ಕಾರ ಇದ್ದಾಗ ಮಕ್ಕಳು ಉನ್ನತ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ಎಲ್ಲರೂ ಸಾಮೂಹಿಕ ಬದಲಾವಣೆ ಕಂಡುಕೊಂಡು ಎಲ್ಲವೂ ಬದಲಾಗಿದೆ ಅಂದರೆ ಮಾನಸಿಕ ಗುಲಾಮರಾಗಿ ಬದಲಾಗಿಲ್ಲ. ನಮ್ಮಲ್ಲಿ ಸಂಸ್ಕಾರದ ಕೊರತೆ ಇದೆ ಎಂದರು. ಅಂಬೇಡ್ಕರ್ ಪ್ರತಿಮೆ ನಮಗೆಲ್ಲ ಚೈತನ್ಯದ ಚಿಲುಮೆ. ಸಾಹಿತಿ ಡಾಕ್ಟರ್ ಬಿ.ಆರ್. ಕೃಷ್ಣಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಇಡೀ ಜಗತ್ತು ಎದುರು ನೋಡುವಂತಹ ಅವರ ಜ್ಞಾನ ತಿಳುವಳಿಕೆಯನ್ನು ಬುದ್ಧಿಯನ್ನು ಗಮನಿಸುವಂತಹ ಅನುಸರಣೆ ಮಾಡುವಂತಹ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಒಬ್ಬರೇ. ಅವರನ್ನು ನೆನಪು ಮಾಡಿಕೊಳ್ಳದೆ ದೇಶ ಮುಂದುವರಿಯಲು ಸಾಧ್ಯವೇ ಇಲ್ಲ. ಅಂತಹ ಮಹಾನ್ ಜ್ಞಾನಿಯವರ ಬದುಕಿದ್ದಾಗಲೇ 1951ರಲ್ಲಿ ಅವರ ಪ್ರತಿಮೆಯನ್ನು ಕೊಲ್ಲಾಪುರದಲ್ಲಿ ಸ್ಥಾಪನೆಯಾಗಿದೆ. ಆನಂತರ 1961ರಲ್ಲಿ ದೆಹಲಿ ಸಂಸತ್ ಭವನದ ಎದುರು ಸ್ಥಾಪಿಸಲಾಗಿದೆ. ಅಲ್ಲಿ ಆರಂಭವಾದ ಪ್ರತಿಮೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಪ್ರತಿಮೆಗಳಿವೆ. ಅಂಬೇಡ್ಕರ್ ಅವರದ್ದು ಇದೆ. ಪ್ರತಿ ಗ್ರಾಮದಲ್ಲೂ ಪ್ರತಿಮೆ ನಿರ್ಮಾಣ ಮಾಡುವ ಕೆಲಸ ಆಗುತ್ತಿದ್ದು, ಬಿಸಲಾವಾಡಿಯಲ್ಲಿ ಅಂಬೇಡ್ಕರ್ ಪ್ರತಿಮೆ ಗ್ರಂಥಾಲಯ ನಿರ್ಮಾಣ ಕಾರ್ಯ ಆಗುತ್ತಿದ್ದು, ಅಂಬೇಡ್ಕರ್ ಪ್ರತಿಮೆ ನಮ್ಮೆಲ್ಲರಿಗೂ ಚೈತನ್ಯದ ಚಿಲುಮೆ ಆಗಿದ್ದು, ಅದರ ಮೂಲಕ ಸ್ಫೂರ್ತಿ ಪಡೆದು ಮುಂದುವರಿಯಬೇಕಿದೆ. ಆ ಹಿನ್ನೆಲೆಯಲ್ಲಿ ಈ ಪ್ರತಿಮೆ ನಿರ್ಮಾಣ ಆಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿ. ಬಾಲರಾಜು, ವಕೀಲರಾದ ಮಲ್ಲಿಕ್ ಯಲಕೂರು, ಮುಖಂಡ ನಾಗರಾಜು, ಪಿಎಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಕುಮಾರ್, ಬಿಎಸ್ಐ ಜಿಲ್ಲಾಧ್ಯಕ್ಷ ಆರ್. ಬಸವರಾಜು, ಜನಶಕ್ತಿ ಸುರೇಶ್, ಯಜಮಾನರಾದ ಸಿ. ಮಹದೇವಯ್ಯ, ವಿ. ರಮೇಶ್, ಶಿವಸ್ವಾಮಿ, ನಿವೃತ್ತ ಮುಖ್ಯ ಶಿಕ್ಷಕ ಆರ್. ನಾಗರಾಜು, ಸಾಹಿತಿ ಬಿಸಲ್ವಾಡಿ ಸೋಮಶೇಖರ್, ನಿವೃತ್ತ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮಂಜುನಾಥ ಪ್ರಸನ್ನ, ಉಮೇಶ್ ಕುಧರ್, ವಕೀಲರಾದ ರಾಮಸಮುದ್ರ ಪುಟ್ಟಸ್ವಾಮಿ, ವಿಜಯಕುಮಾರ್, ತಾಲೂಕು ಸರ್ಕಾರಿ ಶಿಕ್ಷಕರ ಸಂಘದ ನಿರ್ದೇಶಕ ನಟರಾಜು, ಡಾಕ್ಟರ್ ರಂಗಸ್ವಾಮಿ, ಪ್ರಾಂಶುಪಾಲ ಮೂರ್ತಿ, ಶಿಕ್ಷಕ ಸಿದ್ದರಾಜು, ಪಾಪಣ್ಣ, ಪ್ರಕಾಶ್, ಗ್ರಾಮದ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಏನಾದರೂ ಬದಲಾದ್ರೆ ಕುಟುಂಬ ಸಂಪೂರ್ಣವಾಗಿ ಬದಲಾಗಲಿಕ್ಕೆ ಅನುಕೂಲ ಆಗುತ್ತೆ. ತಾವು ಬದಲಾಗಲಿಲ್ಲ ಅಂತಂದ್ರೆ ಕುಟುಂಬಗಳನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಬಾಬಾ ಸಾಹೇಬರ ವಿಚಾರಧಾರೆಗಳು ಮತ್ತೆ ಪರಿವರ್ತನಾ ಚಿಂತಕರ ವಿಚಾರಧಾರೆಗಳನ್ನ ತಾವು ಅರ್ಥ ಮಾಡ್ಕೊಂಡು ಅರ್ಥೈಸ್ಕೊಂಡು ಸತ್ಯ ಯಾವುದು ಸುಳ್ಳು ಯಾವುದು ಅಂತಕ್ಕಂಥದ್ದನ್ನ ಮನಗಂಡುಕೊಂಡು ಸತ್ಯಕ್ಕೆ ನಾವು ಶರಣಾದ್ರೆ, ಸತ್ಯದಲ್ಲಿ ನಾವು ಆಶ್ರಯವನ್ನು ಪಡೆದ್ರೆ ಕುಟುಂಬಗಳು ಬಹಳ ಅತಿ ವೇಗವಾಗಿ ಉನ್ನತಿ ಕಡೆಗೆ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಬಾಬಾ ಸಾಹೇಬರು ಹುಟ್ಟಿ ಇವತ್ತು 134ನೇ ಜಯಂತಿ ಕಾರ್ಯಕ್ರಮಗಳ ಆಚರಣೆ ಮಾಡಿದ್ದೀವಿ. ಇನ್ನೂ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತಾ ಹೋಗ್ತೀವಿ. ಅಲ್ಲಲ್ಲಿ ಪುತ್ಥಳಿಗಳ ನಿರ್ಮಾಣಗಳು ಸಹ ಅತಿ ಹೆಚ್ಚು, ಇಡೀ ದೇಶದಲ್ಲೇ ಅತಿ ಹೆಚ್ಚು ಪುತ್ಥಳಿ ನಿರ್ಮಾಣ ಆಗಿರ್ತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅಂತೇಳಿ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ರು. ಈ ದೇಶಕ್ಕೆ ಒಂದು ಸಿನಿಮಾವನ್ನ ಮಾಡಬೇಕು, ಅದು ಗಾಂಧಿ ಸಿನಿಮಾವನ್ನ ಮಾಡ್ಬೇಕಂತೇಳಿ ಅಮೆರಿಕದಿಂದ ಒಂದಷ್ಟು ಜನ ಬಂದು ಸರ್ವೆ ಮಾಡ್ತಾರೆ. ಅವತ್ತು ಬಂದು ರಾಜೀವ್ ಗಾಂಧಿ ಅವ್ರನ್ನ ಕೇಳಿದಾಗ, ಒಂದು ಸಾರಿ ನಾವು ದೇಶವನ್ನ ಸುತ್ತಾಡಬೇಕು ಅಂತಂದ್ರೆ, ದೇಶವನ್ನೇನು ಸುತ್ತಾಡೋದು ಬೇಡ, ಸಿನಿಮಾವನ್ನು ನೇರವಾಗಿ ಸ್ಟಾರ್ಟ್ ಮಾಡಿ ಅಂತೇಳಿ. ಇಲ್ಲ ನಾವು ಸರ್ವೆ ಮಾಡಬೇಕು, ಸರ್ವೆ ಮಾಡಿ ಆ ನಂತರದ ಒಂದು ಸಿನಿಮಾ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ ಅಂತೇಳಿ. ಅವ್ರು ಯಾವಾಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೆ, ಈ ಕಡೆ ಗುಜರಾತ್ನಿಂದ ಅಸ್ಸಾಂವರೆಗೆ ಸರ್ವೆನ ಮಾಡ್ತಾ ಹೋದಾಗ ಇಡೀ ಗ್ರಾಮದ ಒಂದು ಕುಗ್ರಾಮದಲ್ಲೂ ಸಹ ಒಂದೇನಾದ್ರೂ ಬಾಬಾ ಸಾಹೇಬ್ ಬೋರ್ಡನ್ನ ಇರ್ತಕ್ಕಂಥದ್ದು, ಪುತ್ಥಳಿ ಇರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಂತ ಅವರು ನಮ್ಮ ಮನಸ್ಸನ್ನ ಬದಲಾಯಿಸ್ಕೊತಾರೆ. ನಾವು ಬಂದದ್ದು ಗಾಂಧಿ ಬಯೋಗ್ರಫಿಯನ್ನ ಸಿನಿಮಾ ಮಾಡ್ಬೇಕಂತ ಬಂದ್ವಿ. ಆದ್ರೆ ಎಲ್ಲಾ ಊರುಗಳಲ್ಲೂ ನಾವು ಸಮೀಕ್ಷೆಯನ್ನ ಮಾಡಿದಾಗ ಬಾಬಾ ಸಾಹೇಬರ ಪುತ್ಥಳಿಗಳು, ಬೋರ್ಡ್ಗಳು ಕಾಣ್ತಾ ಇದೆ. ಅದರಿಂದ ನಾವು ಬಾಬಾ ಸಾಹೇಬ ಸಿನಿಮಾವನ್ನ ಮಾಡ್ತೀವಿ ಅಂತೇಳಿ ಅವ್ರು ಎಲ್ಲೆಲ್ಲಿ ಓದಿದ್ರು, ಅವ್ರ ಮಾಹುವಿನಿಂದ ಹಿಡಿದು ಎಲ್ಲೆಲ್ಲಿ ಹೋದ್ರು ಅಲ್ಲಲ್ಲೇ ಹೋಗಿ ಶೂಟ್ ಮಾಡಿ ಆ ಸಿನಿಮಾವನ್ನು ಎಲ್ಲಾ ಭಾಷೆನಲ್ಲೂ ಇವತ್ತು ಇಡೀ ದೇಶಕ್ಕೆ ಇಡೀ ಜಗತ್ತಿನಾದ್ಯಂತ ವಿಸ್ತರಿಸ್ತಕ್ಕಂಥ ಕೆಲಸವನ್ನ ಮಾಡೋದು. ಅಂದ್ರೆ ಹೊರದೇಶದವ್ರಿಗೆ ಬಾಬಾ ಸಾಹೇಬ್ ವಿಚಾರಧಾರೆಗಳು ಪರಿಣಾಮ ಬೀರ್ತು. ಆದ್ರೆ ನಾವು ಬಹಳ ವಿಜೃಂಭಣೆಯಿಂದ ಜಯಂತಿಯನ್ನ ಮಾಡ್ತೀವಿ, ಯಾರಿಗಿಂತ ಕಡಿಮೆ ಇಲ್ಲ. ಜಯಂತಿ ಮಾಡೋದ್ರಲ್ಲಿ ಮಾತ್ರ
ಯಾರಿಗಿಂತಲೂ ಕಡಿಮೆ ಇಲ್ಲ. ಭಾಳ ಕಾಂಪಿಟೇಟಿವ್ ಆಗಿ ಭಾಳ ಉತ್ಸವವಾಗಿ ಮಾಡ್ತೀವಿ. ಆದ್ರೆ ಬಾಬಾ ಸಾಹೇಬ್ ವಿಚಾರಧಾರೆ ಮೇಲೆ ಸ್ವಲ್ಪ ನಡೀರಿ ಅಂತಂದ್ರೆ ಸ್ವಲ್ಪ ಯಾಕೋ ಹಿಂದೇಟ್ ಹಾಕ್ತೀವಿ. ನಮ್ಮನ್ನು ಉದ್ಧಾರ ಆಗೋದ್ರ ಕಡೆಗೆ ನಡೀರಿ ಅಂದ್ರೆ ನಾವು ಹಿಂದೇಟ್ ಹಾಕ್ತೀವಿ. ನಮ್ಮನ್ನ ಹಾಳು ಬೆಳೆಸ್ತಕ್ಕಂಥ, ನಾ ಇಲ್ಲಿ ಕುಂತಿದ್ದೀನಿ, ಒಂದು ದೊಡ್ಡ ಚೆನ್ನಾಗಿ ವ್ಯೂ ಕಾಣ್ತಾ ಇದೆ, ಆ ಕಡೆ ಒಂದು ಚರ್ಚ್ ಕಾಣ್ತಾ ಇದೆ, ಆ ಕಡೆ ಒಂದು ಗುಡಿ ಕಾಣ್ತಾ ಇದೆ. ಇಲ್ಲಿ ಬಾಬಾ ಸಾಹೇಬ್ ಪುತ್ಥಳಿ ಮತ್ತೆ ಗ್ರಂಥಾಲಯ ನಿರ್ಮಾಣ ಆಗ್ಲಿಕ್ಕೆ ಹೊರಟಿದೆ. ಯಾವುದೇ ದೇಶಕ್ಕೆ ಮಾದರಿ ಆಗಬೇಕು, ಸ್ವಾವಲಂಬನೆಯನ್ನ, ಸ್ವಾಭಿಮಾನವನ್ನ, ಉನ್ನತಿಯನ್ನ ಕಟ್ಕೊಳ್ತಕ್ಕಂಥ ಬಾಬಾ ಸಾಹೇಬರ ಗ್ರಂಥಾಲಯ ಮತ್ತೆ ಪುತ್ಥಳಿ ಮಾದರಿ ಆಗ್ಬೇಕಾ? ಪರಾವಲಂಬನೆಯನ್ನ ಅಥವಾ ನಮ್ಮನ್ನು ಗುಲಾಮಗಿರಿಯಾಗಿ ಇರ್ತಕ್ಕಂಥ ಮಾನಸಿಕ ದುಸ್ಥಿತಿಗೆ ತಳ್ತಕ್ಕಂಥ ಗುಡಿ ಗುಂಡಾರಗಳು, ಚರ್ಚ್ ಮಸೀದಿಗಳು ಮಾದರಿ ಆಗ್ಬೇಕಂತ ಯಾವುದು ನಮಗೆ ಮಾದರಿ ಆಗಬೇಕು? ಇದನ್ನು ನಾವು ಯೋಚನೆ ಮಾಡಿ ಆಲೋಚನೆ ಮಾಡಿ ಒಂದು ನಿರ್ಧಾರವನ್ನ ಮಾಡದ್ದೇ ಆದ್ರೆ ನಿಜವಾಗ್ಲೂ ಬಾಬಾ ಸಾಹೇಬರ ಪುತ್ಥಳಿಗಳು ಮಾಡೋದಕ್ಕೂ ಸಾರ್ಥಕತೆ ಆಗುತ್ತೆ. ಯಾಕಂದ್ರೆ ಗ್ರಂಥಾಲಯಗಳು ಪುತ್ಥಳಿಗಳನ್ನ ನಿರ್ಮಾಣ ಮಾಡಿ ಕುಟುಂಬಗಳಿರ್ತಕ್ಕಂಥ ಮಕ್ಕಳಿಗಾಗ್ಲಿ ಯುವಕರಿಗಾಗ್ಲಿ ಸಂಸ್ಕಾರವಿಲ್ಲ ಅಂತಂದಾಗ ಏನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ಯಾಕಂದ್ರೆ ನಾನು ಕಳೆದ 28 ವರ್ಷಗಳಿಂದ 25-26 ವರ್ಷಗಳಿಂದ ನನ್ನ ತರಬೇತಿಯ ಒಂದು 4 ವರ್ಷಗಳನ್ನ ಬಿಟ್ಟರೆ ಸುಮಾರು 22 ವರ್ಷಗಳ ಕಾಲ ನಿರಂತರವಾಗಿ ಪ್ರಸಾರದಲ್ಲಿ ಬಾಬಾ ಸಾಹೇಬ್ ವಿಚಾರವನ್ನು ಹೇಳ್ತಕ್ಕಂಥ ಮಾತೇನಂತಂದ್ರೆ, ನಮ್ಮ ದೈಹಿಕ ಗುಲಾಮಗಿರಿಯಿಂದ ಹೊರದೂಡ್ಲಿಕ್ಕೆ ಬಾಬಾ ಸಾಹೇಬರು ನಮಗೆ ಸಂವಿಧಾನವನ್ನ ನೀಡಿದ್ದಾರೆ. ಸಂವಿಧಾನದ ಮೂಲಕ ಇವತ್ತು ಹಿಂದೆ ಇದ್ದಂತ ಪರಿಸ್ಥಿತಿ, ದುಸ್ಥಿತಿ, ಸಂಕಷ್ಟಗಳಿಲ್ಲ, ಬದಲಾಗಿದೆ. ಆದ್ರೆ ಮಾನಸಿಕ ಗುಲಾಮಗಿರಿಯಿಂದ ಹೊರಬರ್ಲಿಕ್ಕೆ ಅದೇ ರೀತಿ ಧಮ್ಮವನ್ನು ಸಹ ನೀಡಿದ್ದಾರೆ. ಅದು ಒಂದೆರಡು ದಿನದ ಕನಸಲ್ಲ. 1932ರಲ್ಲಿ ಯವಲ ಸಮ್ಮೇಳನದಲ್ಲಿ ಹೇಳ್ತಾರೆ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲ್ಲ ಅಂತ. ಯಾಕೆ ಅವ್ರು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಇನ್ನೆಷ್ಟೇ ಉನ್ನತೀಕರಣ MP ಆದ್ರೂ ಸಹ ಈ ದೇಶದ ಮನಸ್ಥಿತಿ ಸಮಾನವಾಗಿ ಸಲ್ಲಿಸುತ್ತಾ ಈ ದಿನ ವಿಶ್ವಜ್ಞಾನಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಗ್ರಂಥಾಲಯ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗ್ರಾಮದ ಎಲ್ಲ ಯಜಮಾನರುಗಳು, ಚುನಾಯಿತ ಪ್ರತಿನಿಧಿಗಳು, ಹಿರಿಯರಿಗೆ, ಗಣ್ಯರಿಗೆ ಗೌರವಪೂರ್ವಕ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗ ಆಸೀನರಾಗಿರುವಂತಹ ಗ್ರಾಮದ ಎಲ್ಲ ಹಿರಿಯರಿಗೆ, ಗೌರವಾನ್ವಿತರಿಗೆ, ಅಕ್ಕಪಕ್ಕದ ಊರಿಂದ ಬಂದಿರುವ ಎಲ್ಲ ಯಜಮಾನರುಗಳಿಗೆ, ಬಂಧುಗಳಿಗೆ ಗೌರವಪೂರ್ವಕ ನಮಸ್ಕರಿಸುತ್ತಾ ಒಂದೆರಡು ನಿಮಿಷಗಳಲ್ಲಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ಜಗತ್ತು ಕಂಡಂತಹ ಅತ್ಯಂತ ಮಹಾನ್ ಮಾನವತಾವಾದಿ, ವಿಶ್ವಜ್ಞಾನಿ, ಪರಮಪೂಜ್ಯ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಶ್ರಮ, ಅವರ ಬೌದ್ಧಿಕ ಶಕ್ತಿಯಿಂದ ನಾವೆಲ್ಲ ಇವತ್ತು ಸೇರಿದ್ದೇವೆ. ಅವರನ್ನು ನೆನಪು ಮಾಡಿಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ಬಿಸಿಲವಾಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಗ್ರಂಥಾಲಯ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮ ಗ್ರಾಮದ ಎಲ್ಲ ಮುಖಂಡರು, ಹಿರಿಯರು, ಯಜಮಾನರುಗಳು, ಎಲ್ಲ ನೌಕರರು, ಎಲ್ಲ ವಿದ್ಯಾವಂತರು, ಎಲ್ಲ ಹಿರಿಯರು, ಎಲ್ಲ ಪ್ರಮುಖರ ಮೂಲಕ ಇವತ್ತು ನಡೀತಾ ಇದೆ. ಇದು ಅತ್ಯಂತ ಬಿಸಿಲವಾಡಿ ಗ್ರಾಮದಲ್ಲಿ ಒಂದು ಪುಣ್ಯದ ದಿನ ಮತ್ತು ಮಹತ್ವದ ದಿನ. ಪ್ರತಿಮೆ ಮತ್ತು ಗ್ರಂಥಾಲಯನ ಯಾಕೆ ನಿರ್ಮಾಣ ಮಾಡಬೇಕು ಅನ್ನೋದನ್ನ ಒಂದೊಂದು ಮಾತುಗಳಲ್ಲಿ ಹೇಳ್ತಾ ನಾನು ಮಾತುಗಳನ್ನ ಮುಗಿಸಕ್ಕೆ ಇಷ್ಟಪಡ್ತೇನೆ. ಇವತ್ತು ಇಡೀ ಜಗತ್ತೇ ಎದುರು ನೋಡುವಂತಹ, ಅವರ ಜ್ಞಾನವನ್ನ, ಅವರ ತಿಳುವಳಿಕೆಯನ್ನ, ಅವರ ಬುದ್ಧಿಯನ್ನ ಗಮನಿಸುವಂತಹ, ಅನುಸರಣೆ ಮಾಡುವಂತಹ ಏಕೈಕ ವ್ಯಕ್ತಿ ಯಾರಿದ್ರೆ ಅದು ಪರಮಪೂಜ್ಯ ಡಾಕ್ಟರ್ ಅಂಬೇಡ್ಕರ್ ಅವರೊಬ್ಬರೇ. ಅವರನ್ನ ನೆನಪು ಮಾಡಿಕೊಳ್ಳದೆ ಈ ದೇಶ ಮುಂದೆ ಸಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಮಹಾನ್ ಜ್ಞಾನಿ ಅವರ ಬದುಕಿದ್ದಾಗಲೇ 1951ರಲ್ಲಿ ಅವರ ಪ್ರತಿಮೆನ ಮಾಡಬೇಕು ಅಂತ ಅವರ ಅಭಿಮಾನಿಗಳು, ಅನುಯಾಯಿಗಳು ಕೇಳ್ತಾರೆ. ಅಂಬೇಡ್ಕರ್ ಅವರು ನನ್ನ ಪ್ರತಿಮೆ ನಿರ್ಮಾಣ ಮಾಡೋ ಬದಲು ನನ್ನನ್ನು ಓದು ಬರಹದಲ್ಲಿ ಹುಡುಕಿ ಅಂತ ಹೇಳ್ತಾರೆ. ಆದರೆ ಅಭಿಮಾನಿಗಳು ಒತ್ತಾಯದ ಮೇರೆಗೆ 1951ರಲ್ಲಿ ಕೊಲ್ಹಾಪುರದಲ್ಲಿ ಒಂದು ಪ್ರತಿಮೆ ಸ್ಥಾಪನೆ ಆಗುತ್ತೆ. ಅರ್ಧ ಪ್ರತಿಮೆ ಅವ್ರು ಬದುಕಿದ್ದಾಗಲೇ 1951ರಲ್ಲಿ, ಇವತ್ತು ಕೂಡ ಕೊಲ್ಹಾಪುರದಲ್ಲಿದೆ. ಆನಂತರ 1961ರಲ್ಲಿ ಎಲ್ಲ ದೆಹಲಿಯ ಅಲ್ಲಿದ್ದಂಥ ರಾಜಕೀಯ ಮುಖಂಡರು, ವಿದ್ಯಾರ್ಥಿಗಳು, ಎಲ್ಲ ನೌಕರರು ಸೇರಿ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಒಂದು ಸಭೆ ಸೇರ್ತಾರೆ. ಆ ಸಭೆ ಸೇರಿದಾಗ ಸಭೆಯಲ್ಲಿ ಇದ್ದಂಥ ಒಬ್ಬ ಹಿರಿಯರು ಅಂಬೇಡ್ಕರ್ ಅವರ ಪ್ರತಿಮೆ ಹೇಗಿರಬೇಕು ಅನ್ನೋದನ್ನ ಅವ್ರು ತಿಳಿಸ್ತಾರೆ. ಬಾಬಾ ಅಂಬೇಡ್ಕರ್ ಯಾವಾಗಲೂ ಕೂಡ ಸೂಟು ಬೂಟ್ ಹಾಕಿರ್ತಿದ್ರು, ಅವ್ರ ಕೈಯಲ್ಲಿ ಪುಸ್ತಕ ಇರ್ತಿತ್ತು, ಜೋಬಲ್ಲಿ 3 ಪೆನ್ ಇರ್ತಿತ್ತು, ಯಾವಾಗಲೂ ತೋರುಗಳಲ್ಲಿ ತೋರಿಸ್ತಾ ಇದ್ರು. ಆ ರೀತಿ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿ ಆಮೇಲೆ ಪ್ರತಿಮೆ ಸ್ಥಾಪನೆ ಎಲ್ಲಿ ಮಾಡಬೇಕು ಅಂದಾಗ ಇವತ್ತು ದೆಹಲಿ ಪಾರ್ಲಿಮೆಂಟ್ ಇದೆಯಲ್ಲ, ಅಲ್ಲಿ ಮುಂಭಾಗ ಅದನ್ನ ಸ್ಥಾಪನೆ ಮಾಡ್ತಾರೆ 1961ರಲ್ಲಿ. ಅಲ್ಲಿ ಆರಂಭ ಆದಂತಹ ಪ್ರತಿಮೆಯ ಬಾಬಾ ಸಾಹೇಬರದು ಇಡೀ ಭಾರತದಲ್ಲಿ ಇವತ್ತು ಯಥೇಚ್ಛವಾದ ಪ್ರತಿಮೆಗಳಿದೆ. ಭಾರತದಲ್ಲಿ ಅತಿ ಹೆಚ್ಚು ಪ್ರತಿಮೆ ಸ್ಟ್ಯಾಚು ಯಾರ್ದಿದೆ ಅಂದ್ರೆ ಅದು ಅಂಬೇಡ್ಕರ್ದು.
ಅತಿ ಹೆಚ್ಚು ಯಾರಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಈಗ ಪ್ರತಿ ಊರಲ್ಲೂ ಕೂಡ ಸ್ಟ್ಯಾಚ್ಯೂ ನಿರ್ಮಾಣ ಮಾಡುವಂತ ಕಾರ್ಯಗಳಾಗ್ತಾ ಇದೆ, ನಮ್ಮೂರಲ್ಲೂ ಕೂಡ ಈ ಕಾರ್ಯ ಆಗ್ತಾ ಇದೆ. ಯಾಕೆ ಆಗ್ತಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಈ ಪ್ರತಿಮೆ ಇದೆಯಲ್ಲ, ಇದು ನಮ್ಮೆಲ್ಲರಿಗೂ ಚೈತನ್ಯ ಚಿಲುಮೆ. ನಮ್ಮ ಯುವಕರಿಗೆ, ನಮ್ಮ ಯುವಜನತೆಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಚೈತನ್ಯ ಚಿಲುಮೆ. ಅದ್ರ ಮೂಲಕ ಸ್ಫೂರ್ತಿಯನ್ನು ಪಡೆದು ನಾವು ಮುಂದುವರಿಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರತಿಮೆ ನಿರ್ಮಾಣ ಆಗ್ತಾ ಇದೆ. ಎರಡನೇದು ಗ್ರಂಥಾಲಯ ನಿರ್ಮಾಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅತ್ಯಂತ ಪ್ರಮುಖವಾದ ಸ್ಥಳ ಯಾವುದು? ಗ್ರಂಥಾಲಯ. ಅವ್ರು 18 ಗಂಟೆಗಳ ಕಾಲ ಗ್ರಂಥಾಲಯ ಓದ್ತಾ ಇದ್ರು. ಅದು ವಿದೇಶದಲ್ಲಿದ್ದಾಗಲೂ ಅಷ್ಟೇ, ಭಾರತದಲ್ಲಿದ್ದಾಗಲೂ ಅಷ್ಟೇ. ಅವ್ರಿಗೆ ಓದೋದೇ ಅವ್ರಿಗೆ ತುಂಬಾ ಮಹತ್ವದ ಕಾರ್ಯ. ನೀವು ಗ್ರಂಥಾಲಯವನ್ನ ನಿರ್ಮಾಣ ಮಾಡಿದ್ರೆ ಈ ದೇಶದ ಅಭಿವೃದ್ಧಿ ಆಗುತ್ತೆ. ಎಲ್ಲಿ ಜನರು ದೇವಸ್ಥಾನದಲ್ಲಿ ಸಾಲುಗಟ್ಟು ನಿಲ್ತಾರೋ ಅದನ್ನ ಬಿಟ್ಟು ಗ್ರಂಥಾಲಯದಲ್ಲಿ ಸಾಲುಗಟ್ಟು ನಿಂತಾಗ ಈ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಮತ್ತೆ ಗ್ರಂಥಾಲಯ, ನೀವು 100 ದೇವಾಲಯ ನಿರ್ಮಾಣ ಮಾಡಿದ್ರೆ 100 ಭಿಕ್ಷುಕರು ಉಟ್ಕೊಳ್ತಾರೆ. ಅದೇ ಒಂದು ಗ್ರಂಥಾಲಯ ನಿರ್ಮಾಣ ಮಾಡಿದ್ರೆ 100 ಜ್ಞಾನವಂತರು ವಿದ್ಯಾರ್ಥಿಗಳು ಉಟ್ಕೊಳ್ತಾರೆ ಅಂತ. ಆ ಹಿನ್ನೆಲೆಯಲ್ಲಿ ಗ್ರಂಥಾಲಯ ಇಲ್ಲಿ ಒಂದು ನಿರ್ಮಾಣ ಮಾಡೋದಕ್ಕೆ ಎಲ್ಲ ಊರಿನ ಮುಖಂಡರು, ಹಿರಿಯರು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಭೂಮಿ ಪೂಜೆ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹುದೊಡ್ಡ ಕನಸು ಏನಂದ್ರೆ ಜನ ಹೆಚ್ಚು ಓದಬೇಕು, ವಿದ್ಯಾವಂತರಾಗಬೇಕು, ಆ ಮೂಲಕ ರಾಜಕೀಯ ಹಕ್ಕುಗಳನ್ನ, ಧಾರ್ಮಿಕ ಹಕ್ಕು ನೀಡಬೇಕು ಅಂತ. ಬಾಬಾ ಸಾಹೇಬರ ಅತ್ಯಂತ ಕೊನೆಯ ಸಂದೇಶ ಧಮ್ಮ. ನನ್ನ ಜನ ಬೌದ್ಧ ಧಮ್ಮವನ್ನ ಇಡೀ ದೇಶದ ತುಂಬಾ ವ್ಯಾಪಕ ಹರಡಬೇಕು, ಅದಕ್ಕೆ ಎಲ್ಲಾ ತ್ಯಾಗಕ್ಕೂ ಸಿದ್ಧರಾಗಿದ್ರು ಅಂತ. ಆ ಹಿನ್ನೆಲೆ ಇವತ್ತು ನಮ್ಮ ಬಂತೇಜ್ ಅವರು ಬಂದು ಭೂಮಿ ಪೂಜೆ ಕಾರ್ಯ ನಡೆಸ್ಕೊಂಡಿದ್ದಾರೆ. ಆ ಮೂಲಕ ಇವತ್ತು